ಪಬ್ಲಿಕ್ ಸ್ಪೆಷಲ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸ್ಫೋಟ ಸ್ಫೋಟ ಸ್ಫೋಟ, ಬಿಗ್ ಮನೆಯಲ್ಲಿರುವಂತಹ ರಹಸ್ಯಗಳೆಲ್ಲ ಸ್ಫೋಟ. ಬಿಗ್ ಸ್ಫೋಟ ನೋಡಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿ, ಯಾಕಂದ್ರೆ ಪಬ್ಲಿಕ್ ಟಿವಿಯಲ್ಲಿ ಹುಚ್ಚ ವೆಂಕಟ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ ಇಡ್ತೀವಿ. ಇದನ್ನ ನೀವು ಹಿಂದೆ ಕೇಳಿರಲ್ಲ, ಮುಂದೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಸ್ಫೋಟಕ ವಿಷಯಗಳನ್ನ ಹುಚ್ಚ ವೆಂಕಟ್ ಅವರು ಇಂದು ಪಬ್ಲಿಕ್ ಟಿವಿಯ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಹಾಗಾದ್ರೆ ಆ ಸ್ಫೋಟಕ ಸತ್ಯಗಳೇನು, ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ, ಈ ಶೋನಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಅವ್ರಿಗೆ ಯಾಕೆ ಬೇಜಾರಾಗಿದೆ, ಮುಂದೆ ಏನ್ ಮಾಡ್ತಾರೆ, ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತೀವಿ. ಮಿಸ್ಟರ್ ಹುಚ್ಚ ವೆಂಕಟ್ ಎಲ್ಲರ ಹಾಟ್ ಫೇವರೇಟ್. ಬಹಳಷ್ಟು ಎಡವಟ್ಟುಗಳು, ತಮ್ಮದೇ ಆದಂತಹ ಮ್ಯಾನರಿಸಮ್ ನಿಂದ ಈಗ ವರ್ಲ್ಡ್ ಫೇಮಸ್ ಆಗಿರುವಂತಹ TRP ಕಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಇವರು ಒಂದು ಎಂಟರ್ಟೈನ್ಮೆಂಟ್ ಎಲಿಮೆಂಟ್. ಬಿಗ್ ಬಾಸ್ ಮನೆಯಿಂದ ಹುಚ್ಚ ವೆಂಕಟ್ ಅವರು ಹೊರಗಡೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಆಕ್ರೋಶಗೊಂಡ್ರು, ಬೀದಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಹುಚ್ಚ ವೆಂಕಟ್ ಅವ್ರಿವ್ರ ತರ ದೊಡ್ಡ ಸುರಸುಂದರಾಂಗ ಅಥವಾ ಹೀರೋ ಮ್ಯಾನರಿಸಮ್ ಇರಲೇಬೇಕಾದಂತಹ ಮೈಕಟ್ಟು ಇಲ್ಲದೆ ಇರಬಹುದು, ಆದರೆ ಜನರ ಪ್ರೀತಿ ವಿಶ್ವಾಸ ಅಭಿಮಾನವನ್ನ ಗಳಿಸಿರೋದ್ರಲ್ಲಿ ಎರಡು ಮಾತಿಲ್ಲ. ಈ ಹಿನ್ನೆಲೆಯಲ್ಲಿ ಹುಚ್ಚ ವೆಂಕಟ್ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ವೀಕ್ಷಕರೇ, ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ನನಗೂ ಬಹಳಷ್ಟು ಪ್ರಶ್ನೆಗಳಿವೆ, ಅವು ನಿಮ್ಮ ಪ್ರಶ್ನೆಗಳೇ ಆಗಿರುತ್ತವೆ. ಯಾಕಂದ್ರೆ ಅಭಿಮಾನಿಗಳೇ ದೇವರು ಅನ್ನೋರು ಸಿನಿಮಾದಲ್ಲಿ ಇರುವಂತವ್ರು. ಹಾಗಾಗಿ ಅಭಿಮಾನಿಗಳ ಪ್ರಶ್ನೆಗಳಿಗೆ ಹುಚ್ಚ ವೆಂಕಟ್ ಅವರು ಉತ್ತರವನ್ನ ಕೊಡ್ತಾರೆ. ನೀವು ಕರೆ ಮಾಡಬಹುದು, ನಿಮಗಿರುವಂತಹ ಪ್ರಶ್ನೆಗಳು ಅಥವಾ ನಿಮಗಿರುವಂತಹ ಅಭಿಪ್ರಾಯಗಳನ್ನ ಹುಚ್ಚ ವೆಂಕಟ್ ಅವ್ರ ಜೊತೆಗೆ ಹಂಚಿಕೊಳ್ಬಹುದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಮತ್ತು ಹಾಗೆ ಆಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಕೂಡ ಹುಚ್ಚ ವೆಂಕಟ್ ಅವರು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತಾರೆ. ಇದೇ ಈ ಹೊತ್ತಿನ ವಿಶೇಷ ಹುಚ್ಚಾನ ಕಿಚ್ಚಾನ. ನಿಮಗೂ ನಮಗೂ ಈ ಕೊಟ್ಟೆ ನನ್ನ ಮಾನ ಮರ್ಯಾದೆ ಏನಂತ ಆಚ ಕಡೆ ಇನ್ನೂ ಐತೆ, ಬಾಕಿ ಅದು ಯಾವನು ತಡೆಯಕ್ಕಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಗು ತರ ಇದೆ, ಆದ್ರೆ ಯಾರು ಸಹಕಾರ ಕೊಡ್ಲಿಲ್ಲ. ರೊಚ್ಚಿಗೆದ್ದೆ, ಅಲ್ಲಿದ್ದವ್ರಿಗೆ ಎರಡು ಬಿಟ್ಟೆ, ಮನೆಯಿಂದ ಹೊರಗಡೆ ಬಂದೆ. ಆದ್ರೆ ಜನರ ಪ್ರೀತಿ ವಿಶ್ವಾಸ ನೋಡಿ ನಿಜಕ್ಕೂ ಕೂಡ ಒಂದ್ ರೀತಿ ಮಂತ್ರಮುಗ್ಧರಾಗಿದ್ದಾರೆ ಹುಚ್ಚ ವೆಂಕಟ್ ಅವರು. ಹಾಗಾಗಿ ಹುಚ್ಚ ವೆಂಕಟ್ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹುಚ್ಚ ವೆಂಕಟ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೇನಾದ್ರೂ ಅನ್ಕೊಳ್ರಿ, ನನಗಂತೂ ಹುಚ್ಚ ವೆಂಕಟ್ ಅಂತ ಕರೆಯೋದಕ್ಕೆ ಒಂಥರ ಬೇಜಾರಪ್ಪ. ನಿಮ್ಮನ್ನ ಸಿಸ್ಟರ್ ಅಂತ ಕರ್ಕೊಂಡೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓ ಅಫ್ಕೋರ್ಸ್, ಅದಕ್ಕಿಂತ ದೊಡ್ಡ ವಿಚಾರ ಏನಿದೆ ಸರ್? ಓಕೆ, ಇನ್ನೊಂದು ಏನು ವಿಷಯ ಅಂದ್ರೆ ಸುರಸುಂದರಂಗ ಇಲ್ವ, ಸ್ಮಾರ್ಟ್ ಆಗಿ ಕಾಣಿಸ್ಬೇಕು, ಸ್ವಲ್ಪ ಲೈಟಿಂಗ್ ಎಲ್ಲ ಹಾಕಪ್ಪ. ಮೇಕಪ್ ಮಾಡ್ಸಲ್ವಾ ಹೇಳಿ, ಈಗ ಇನ್ನೊಂದ್ಸರಿ ಮೇಕಪ್ ಮಾಡ್ಸಲ್ವಾ? ಲಕ್ಷದ ಮೇಲೆ ಹುಡುಗಿ ನನ್ನ ಮದುವೆ ಆಗಿ ಅಂದ್ರೆ ನನ್ನ ನೆನಪಲ್ಲಿ ಬದುಕ್ತಾ ಇದ್ದಾರೆ. ಮದುವೆ ಆಗದೆ ನನ್ನ ಹೆಸರು ಹೇಳ್ಕೊಂಡು ನಾನು ಗಂಡ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಅಲ್ಲ, ನಾನು ಏನ್ ಹೇಳ್ದೆ ಅಂದ್ರೆ, ನೀವ್ ಯಾಕೆ ಅದನ್ನ ಪರ್ಸನಲ್ ಆಗ್ತಾ ಹೋಗ್ತೀರಾ? ತಮಾಷೆಗೆ ಹೇಳ್ದಮ್ಮ, ನೀವು ಸರಿಯಾಗಿದ್ದೀರಾ ಬಿಡಿ. ನೀವು ತಮಾಷೆಗೆ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಆಮೇಲೆ ಇಲ್ಲ ಅಂದಿದ್ರೆ ನಾನು ಹಿಂಗ್ ಅನ್ಬಿಡ್ತಿದ್ದೆ. ಅಂದ್ರೆ ನೀವು ಮೈ ಶೇಕ್ ಮಾಡಿದ್ರಂದ್ರೆ ತಿಳ್ಕೋಬೇಕು ವೈಲೆಂಟ್ ಆಗ್ತಾ ಇದಾರೆ ಹುಚ್ಚ ವೆಂಕಟ್ ಅವರು ಅಂತ. ಹೌದು, ಹೆಣ್ಮಕ್ಳು ಮುಂದೆ ನಾವು ಸೈಲೆಂಟ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವು ಸಿಸ್ಟರ್ ಅಂದಿದ್ದಕ್ಕೆ ನಾನು ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ನಿಮ್ ಇತಿಹಾಸ ತುಂಬಾ ದೊಡ್ಡದಿದೆ. ಸ್ವತಂತ್ರ ಪಾಳ್ಯದಿಂದ ಹಿಡಿದು ಬಿಗ್ ಬಾಸ್ ವರೆಗೂ ತುಂಬಾ ದೊಡ್ಡದಿದೆ. ಅದಕ್ಕಿಂತ ಹಿಂದೆಯಿಂದ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಯಾಕಂದ್ರೆ ಸ್ವತಂತ್ರ ಪಾಳ್ಯದಿಂದ ನಾನೆಲ್ಲ ಬಿಟ್ಟಿದ್ದೀನಿ. ಅಲ್ಲ, ಸ್ವತಂತ್ರ ಪಾಳ್ಯ ಅದು ದೇಶಭಕ್ತಿಗೆ ಸಂಬಂಧಪಟ್ಟಂತ ಸಿನಿಮಾನ. ಅದು ಆಕ್ಚುಲಿ ಏನ್ ಗೊತ್ತಾ, ಸ್ವತಂತ್ರ ಪಾಳ್ಯ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ ಒಂದು ಡೈಲಾಗ್ ಆಗ್ತದೆ, ಇದೇ ನೋಡಿ ಸ್ವತಂತ್ರ ಪಾಳ್ಯ ಹೆಸರು. ಸ್ವತಂತ್ರ ಪಾಳ್ಯ ಶ್ರೀರಾಮ್ಪುರ ಹತ್ರ ಇದೆಯಮ್ಮ. ರಿಯಲ್ ಆಗಿ ಒಂದು ಏರಿಯಾ ಇದೆ, ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಇದೇ ನೋಡಿ ಸ್ವತಂತ್ರ ಪಾಳ್ಯ. ಹಾಗಂತ ಇಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಅಂದ್ರೆ ಅದು ನಿಮ್ಮ ಮೂರ್ಖತನ. ಆಗಿನ ಕಾಲದಲ್ಲಿ ಬ್ರಿಟಿಷರ ಜೊತೆ ಹೊಡೆದಾಡ್ತಿದ್ರಿ, ಬಡದಾಡ್ತಿದ್ರಿ. ಆದ್ರೆ ಈಗಿನ ಕಾಲದಲ್ಲಿ ನಮ್ಮವ್ರ ಜೊತೆ ನಾವೇ ಹೊಡೆದಾಡ್ತಿದ್ರಿ, ಬಡದಾಡ್ತಿದ್ರಿ. ಏನ್ ಸರ್ ಇಂತ ಒಳ್ಳೆ ಮೆಸೇಜ್ ಇರೋ ಸಿನಿಮಾನ ಯಾರು ನೋಡ್ಲೇ ಇಲ್ವಾ? ಇಂಡಿಪೆಂಡೆನ್ಸ್ ಡೇ ನಾನು ಬ್ಯಾನ್ ಮಾಡ್ತೀನಿ. ನನ್ನ ಮಗನ್ ಇಂಡಿಪೆಂಡೆನ್ಸ್ ಡೇ ಬ್ಯಾನ್ ಮಾಡ್ಬೇಕು. ನೀವು ಎಷ್ಟು ವರ್ಷ ಅಂತ, ವಿ ಗಾಟ್ ಇಂಡಿಪೆಂಡೆನ್ಸ್ 1947, ಇಂಡಿಪೆಂಡೆನ್ಸ್ 1947. ಬ್ರಿಟಿಷರ್ಸ್ ವರ್ ರೂಲಿಂಗ್ ಅಸ್, ಬ್ರಿಟಿಷರ್ಸ್ ವರ್ ಟಾರ್ಚರಿಂಗ್ ಅಸ್. ಇವತ್ತು ಬ್ರಿಟಿಷರ್ಸ್ ನಮ್ಗೆ ಪ್ರೀತಿ ಕೊಡ್ತಾರೆ. ಹುಚ್ಚ ವೆಂಕಟ್ ಸೇನೆ ಅಕೌಂಟ್ ಅಲ್ಲಿ ಅವ್ರು ದುಡ್ಡು ಹಾಕ್ತಾ ಇದ್ದೀರಾ, ಅದು ನಾನು ಇಂಡಿಯಾಗ್ ಮಾಡ್ತಾ ಇದ್ದೀನಿ, ಅವ್ರು ಪ್ರೀತಿಯಿಂದ ಮಾಡ್ತಾವ್ರೆ. ನೀವು ಹೋಗ್ಬಿಟ್ಟು ಅವತ್ತು ನಮ್ಗೆ ಅವ್ರು ತೊಂದರೆ ಕೊಟ್ರೆ ನಮ್ಮ ಮಕ್ಕಳು ಅವ್ರು ಕೆಟ್ಟವರು ಅಂತ ಭಾವನೆ ಬರಲ್ವಾ? ಅಲ್ಲ, ಈ ಕಾಲ ಬದಲಾಗಿ ಹೋಗ್ಬಿಟ್ಟಿದೆ. ಇದು ಒಂಥರ ವಿಶ್ವ ಮಾನವ ಒಂದು ಅಂದ್ರೆ
Republic Day, that was the democracy was framed. Am I right? If I'm not wrong. ಹೇಳಿ ಮುಂದಕ್ಕೆ ಹೇಳಿ. ಅದೇನೋ ನನ್ಗೆ ಗೊತ್ತಿರೋ ಸ್ವಲ್ಪ ನಾಲೆಜ್. ನಾವು ಇರ್ಲಿ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫೇಲ್ ಬೇರೆ, ಅದು ಫೈನಲ್ ಇಯರ್ ಫೇಲ್ ಒಂದು ಹುಡುಗಿಯಿಂದ. ಬರ್ತೀನಿ, ಅಲ್ಲಿಗೂ ಬರ್ತೀನಿ. ಈಗ ಈ ಸ್ವತಂತ್ರ ಪಾಳ್ಯ ಅಂತ ಅಂದ್ರಲ್ಲ ತಾವು, ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮೊದಲು ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿದ್ವಿ, ಈಗ ನಮ್ಮಲ್ಲಿ ನಾವೇ ಹೊಡೆದಾಡ್ತಾ ಇದೀವಿ ಅಂತ. ಸೊ ಆ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ. ತಾವು ಸಿನಿಮಾ ಮಾಡಿ ಎಷ್ಟು ವರ್ಷ ಆಯ್ತು ಹೇಳಿ? 2007 ಅದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. 2009 ಫೆಬ್ರವರಿ 23ನೇ ತಾರೀಕು ರಿಲೀಸ್ ಮಾಡಿದ್ರು. ಅಂದ್ರೆ ಹೆಚ್ಚು ಕಡಿಮೆ 6 ವರ್ಷನಾ? ಹೌದು. ನಾನು ಸ್ವಲ್ಪ ಮಲಗ್ಬಿಟ್ಟೆ. ಅಂದ್ರೆ ಆಕ್ಚುಲಿ ಮಲಗ್ಬಿಟ್ಟೆ ಅಂದ್ರೆ ನಾನು ಇವನ್ ನಮ್ಮ ಮನೆಯಿಂದ ಆಚೆ ಬಂದವ್ ನಾನು 11-12 ವರ್ಷ. ಸೊ ಮತ್ತೆ ಮನೆಗೆ ಹೋಗಿ ಸೆಟ್ಲ್ ಆದೆ ನಾನು. ಸರಿ, ಈಗ ಸಾಕು ಬಿಡಿ. ನಾನು ಮೊದಲಿಂದ ನಿಮ್ಮ ಬಾಲ್ಯದಿಂದ ಬಹಳಷ್ಟು ಕುತೂಹಲ ಇದೆ ಬಹಳಷ್ಟು ಜನಕ್ಕೆ. ಹುಚ್ಚ ವೆಂಕಟ್ ಅವರು ಚಿಕ್ಕವರಿದ್ದಾಗ ಹೆಂಗಿದ್ರು, ಆಮೇಲೆ ಏನಾಯ್ತು, ಅವ್ರ ಜೀವನದಲ್ಲಿ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬಂತು, ಆಮೇಲೆ ನಮ್ಗೆ ತುಂಬ ಟೈಮ್ ಇರೋದ್ರಿಂದ ಭಾಳಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದಿನ. ಈಗ ನಿಮ್ಮ ಮನೇಲಿ ಎಷ್ಟು ಜನ ನೀವು? 7 ಜನ ಸಿಸ್ಟರ್. 7 ಜನ ಅಂದ್ರೆ ತಂದೆ ತಾಯಿಗೆ 7 ಜನ ಮಕ್ಕಳ? ಹೌದೌದು, ತಂದೆ ತಾಯಿಗೆ 7 ಜನ ಮಕ್ಕಳು, 2 ಅಣ್ಣಂದಿರು, 4 ಜನ ಅಕ್ಕಂದಿರು. 4 ಜನ ಅಕ್ಕಂದ್ರು. ನಾನು ಲಾಸ್ಟ್ 7th. ನೀವು 7th. ಬಟ್ ನಾಟ್ ವೇಸ್ಟ್. ನಿಮ್ಮನ್ನ ಯಾರು ಸರ್ ವೇಸ್ಟ್ ಅನ್ನೋದು? ನಾನು ಹೇಳಿದ್ನಲ್ಲ, ಎಷ್ಟು ನಿಮಗೆ ಎಷ್ಟೆಷ್ಟೆಲ್ಲ ಪದಗಳನ್ನ ಬಳಸ್ತೆ, ಏನೇನು ಬಳಸ್ತೆ ಹೇಳಿ ನಾನು. ಹಾಟ್ ಫೇವ್ರೇಟ್, ವರ್ಲ್ಡ್ ಫೇಮಸ್, TRP ಕಿಂಗ್, ಎಂಟರ್ಟೈನ್ಮೆಂಟ್ ಎಲಿಮೆಂಟ್, ಇಷ್ಟೆಲ್ಲ ಯಾರು ಹೇಳ್ತಾರೆ ಹೇಳಿ? ನನ್ನ ಹತ್ರ ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಇಂದ ಒಂದು ಮೆಸೇಜ್ ಇರುತ್ತೆ, ಎಲ್ಲ ತಗೋಬೇಕು ಅಲ್ವಾ? ನಾನು ಇವಾಗ ನಿಮ್ಮ ಬಾಲ್ಯದಿಂದ ಬರ್ತೀನಿ ಸರ್. ಎಲ್ಲಾ ಕಡೆನೂ ನೀವು ಮಾತಾಡಿ ಸುಸ್ತಾಗಿರ್ತೀರ. ಹೀಗಾಗಿ ಹೊಸ್ತೇನಾದ್ರೂ ಮಾತಾಡೋಣ ಅಂತ. ಬಿಗ್ ಬಾಸ್ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಬಿಟ್ಬಿಡಿ, ಬಟ್ ಒಂದು 5 ನಿಮಿಷ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಹಳ ಟೈಮ್ ಇದೆ. ಈಗ ನೀವು 7 ಜನ ಮಕ್ಕಳು. ಹೌದು, 7 ಜನ ಮಕ್ಕಳು. ಇಲ್ಲೇ ಓದಿದ್ದು? ಬೆಂಗಳೂರಲ್ಲೇ ಓದಿದ್ದು. ನಾನು ಓದಿದ್ದು ಮಿರಾಂಡಾ ಸ್ಕೂಲ್, ಆಮೇಲೆ ಆಕ್ಸ್ಫರ್ಡ್ ಕಾಲೇಜ್. ಓಕೆ. ನೀವು ಚಿಕ್ಕಲ್ಲಿ ತುಂಬಾ ತೀಟೆನಾ? ಭಯಂಕರ ತೀಟೆ, ಬಟ್ ಹೆಣ್ಮಕ್ಳ ಜೊತೆ ನಮ್ಮ ತಂದೆ ತಾಯಿ ಜೊತೆ. ಅಂದ್ರೆ ನಿಮ್ಗೆ ಹೆಣ್ಮಕ್ಳ ಮೇಲೆ ವಿಶೇಷವಾದ ಗೌರವ, ಪ್ರೀತಿ ಇದೆಯಲ್ಲ? ನನಗೆ ನಮ್ಮ ಅಕ್ಕ, ನಾನು ಊಟದಾಗಿಂದ ನೀವು ನಂಬಲ್ಲ, ನನ್ನ ಕೈಯಲ್ಲಿ ಊಟನೇ ಮಾಡಲ್ಲ. ಅಂದ್ರೆ ಆಚೆ ಕಡೆ ಹೋಟ್ಲಿಗೆ ಬಂದ್ರೆ ಮಾಡ್ಬೋದು, ಮನೇಲಿ ನಮ್ಮ ಅಕ್ಕ ಮಾಲ್ತಿ ತಿನ್ನಿಸ್ತಿದ್ರು, ಸುನೀತಾ ತಿನ್ನಿಸ್ತಿದ್ರು. ಹೌದೌದು, ನನಗೆ ಎಲ್ಲ ಹೊಟ್ಟೆ ಕಿಸ್ಬಿಡೋರು. ನನಗೆ ದೊಡ್ಡವನು ಯಾವ ವಯಸ್ಸು ಗೊತ್ತಾ? 18, 19, 20 ವರ್ಷ ಅವ್ರಿಗೆ ಅವರೇ ತಿಂತವ್ರು ಎಲ್ಲ. ನಮಗೆ ಕೆಲವು ರಿಲೇಷನ್ಸ್ಗಳು ಬರೋರು, ಅವ್ರು ಬಂದ್ಬಿಟ್ಟು ಹೊಟ್ಟೆ ಕಿಸ್ಬಿಡೋರು, ಇವನೇ ಇಷ್ಟು ವಯಸ್ಸಾಗೋನು ಇವಾಗ ತಿನ್ನಿಸ್ತಾನೆ ಅಂತ. ನಾನು ನಮ್ಮ ಹುಡುಗಿರಿಗೆ ಹೋಟ್ಲಲ್ಲಿ ತಿನ್ನಿಸ್ತಿದ್ದೆ, ಅವರು ನನಗೆ ತಿನ್ನಿಸಿದ್ರು. ಎಲ್ಲಿಂದ ಎಲ್ಲಿ? ಅದಕ್ಕೆ ಕೈಗೆ ನೋಡಿ, ಈ ಕೈಗೆ ಇವತ್ತು ಈ ಕೈ ನಾನು ಒಬ್ಬನೇ ಕಮ್ಮಿ ತಿಂತೀನಿ. ಯಾರಾದ್ರೂ ತಿನ್ಸಿದ್ರೆ ನಾನು ಜಾಸ್ತಿ ತಿಂತೀನಿ. ನಮ್ಮ ಅಪ್ಪ ತಿನ್ಸೋರು, ನಮ್ಮ ಅಮ್ಮ ತಿನ್ಸೋರೆ. ಓಹೋ, ನಿಮ್ ದಿನ ತಿನ್ಸಕ್ ಒಬ್ಬ ಹುಡುಗಿನ ಬಿಡ್ಬೇಕೀಗ. ಒಂದು ಹುಡುಗಿ ಅನ್ನೋಕ್ಕಿಂತ ನಾನು ಪ್ರೀತಿಸೋರು. ಮದುವೆ ಮಾಡ್ಕೊಂಬಿಡಿ. 4-5 ವರ್ಷ ಮದುವೆ ಬಗ್ಗೆ ಎಲ್ಲ ತಮಾಷೆ ಮಾಡ್ತಿರ್ತೀನಿ, ಮದುವೆ ಆಗ್ತೀರಾ ಅಂತ ಹೊರತು ನನಗೆ ಈಗ ನಮ್ಮ ಅಪ್ಪ ನನ್ನ ಮಗು ಥರ. ಅಂದ್ರೆ ನಿಮ್ಮ ಅಕ್ಕ ಅಂದ್ರೆ ನಾನು ನನ್ನ ಜೀವನದಲ್ಲಿ 12 ವರ್ಷ ಮನೆಯಿಂದ ಆಚೆ ಬಂದು ಸಮಾಜಕ್ಕೋಸ್ಕರ ಏನಾದ್ರು ಸ್ವಲ್ಪ ಕೆಲಸ ಮಾಡಿ ಅಲ್ಲಿಗೂ ಬರ್ತೀನಿ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಬರೋಣ. ನೀವು 4 ಜನ ಹೆಣ್ಮಕ್ಳ ಜೊತೆಗೆ ಬೆಳೆದಿರೋದ್ರಿಂದ ಹೆಣ್ಮಕ್ಳ ಬಗ್ಗೆ ತುಂಬಾನೇ ಪ್ರೀತಿ ಗೌರವ ಅಲ್ವಾ ನಿಮಗೆ? ಹೌದು, ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಏನಿಲ್ಲ. ನಮ್ದು ಇದೇ ಯಶವಂತಪುರದಲ್ಲಿ ನಮ್ಮ ತಾತ ಇದ್ದಿದ್ದು ಮುನಿವೀರಪ್ಪ ಅಂದ್ಬಿಟ್ಟು, ಇದೇ ಯಶವಂತಪುರ ಸರ್ಕಲಲ್ಲೇ ಇದೆ ಮನೆ ನಮ್ದು. ಇವಾಗ ನನ್ನ ಆಫೀಸ್ ಅಲ್ಲೇ ಇದೆ, ಬಟ್ ಅಲ್ಲಿ ಹೋಗಲ್ಲ, ಕೆಲವು ಒಂಟಿ ಆಗ್ಬಿಡ್ತೀನಿ. ಇದಾದ್ಮೇಲೆ ಹೋಗ್ಬಿಟ್ಟು ಅಲ್ಲಿ ಇರೋಣ ಇವತ್ತು ಅಂದ್ಕೊಂಡೆ, ಬಟ್ ನೋವಿದೆ, ಅಲ್ಲಿ ಹೋದ್ರೆ ಮತ್ತೆ ಒಂಟಿ ಆಗ್ತೀನಿ. ಬಟ್ ನಾನು ಒಂಟಿಯಾಗಿ ಇರ್ಕೊಡ್ತೀನಿ. ನಮ್ಮಪ್ಪ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಹುಚ್ಚ ವೆಂಕಟ್ ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿ ತುಂಬ ಒಂಟಿತನ ಏನೋ ಆಗ್ಬಿಟ್ಟೆ. ಯಾರಿಗೂ ಓಡದೆ ಅದೆಲ್ಲ ಗೊತ್ತು. ಆಮೇಲೆ ಡ್ರಿಂಕ್ಸ್ ಮಾಡಿ ಅವ್ರದ್ದು ದುಡ್ಡು ಕಲಿದೆ ನಾನು. ಅಂದರೆ ನನ್ನ ನಾಲೆಜ್ ಇದ್ದು ಕೆಲವ್ರಿಗೆ ಕೊಟ್ಟೆ. ಅಂದರೆ ಏನೋ ಒಂದು ಅವ್ರಿಗೆ ಪಾಪ ಬೇಕು ಅಂದರೂ ಕೊಟ್ಟೆ. ನನ್ನ ನಾಲೆಜ್ ಇಲ್ದಿರೋ ಒಂದು ಸ್ವಲ್ಪ ಅಮೌಂಟ್ ತುಂಬ ಕಳೆದುಬಿಟ್ಟೆ. ನನಗೆ ಅವ್ರು ಯಾರು ಈಸ್ಕೊಂಡಿದ್ದಾರೋ ಅವ್ರಿಗೆ ನನ್ನಿಂದ ಒಂದು ಒಳ್ಳೆ ಕೆಲಸಕ್ಕಾಗಿದ್ರೆ ಖುಷಿ ಪಡ್ತೀನಿ. ಬಟ್ ಐ ಡೋಂಟ್ ನೋ, ನಾನು ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಫ್ಯಾಮಿಲಿ ಎಲ್ಲ. ಹಾಗಾದರೆ ಹುಚ್ಚ ವೆಂಕಟ್ ಪಕ್ಕ ಕುಡ್ಕಲ್ಲ. ಯಾಕೆ ಮಾತು ಹೇಳ್ತೀನಿ ಕೇಳಿ, ಇದನ್ನು ಹೇಳ್ತೀನಿ. ಒಬ್ಬನೇ ಇದ್ದೀನಿ ಈಗ. ನಮ್ಮ ಅಪ್ಪ ನೆನಪು, ನಮ್ಮ ಅಮ್ಮ ನೆನಪು, ನಾನು ಕಳೆದೋಗಿರೋ ಹುಡುಗಿಯರ ನೆನಪು. ಬಟ್ ಮದುವೆ ಆದರೆ ನಾನು ಒಂದು ವಾರಕ್ಕೆ ಒಂದೇ ಸರಿ ಕುಡಿಯೋದು. ಆಮೇಲೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತೀನಿ, ಕೊಡ್ಬಿಟ್ಟು ಯಾವತ್ತೂ ಹೆಂಡತಿ ಪಕ್ಕದಲ್ಲಿ ಮಲಗಬೇಡಿ. ನಿಮ್ಮ ಕೆಟ್ಟು ವಾಸನೆ ಹೆಂಡತಿಗೆ ಬರ್ಕೊಡ್ದು. ನೀವೇನು ಅನ್ಕೊತೀರಾ ನಾನು ಕುಡಿದ್ಬಿಟ್ಟು ಮಲಗ್ಬಿಡೋದು ಅಂತ? ಪಾಪ ಅವ್ರೇನು ಅನ್ಭವಿಸ್ತಾರೆ, ನಿಮ್ಮ ಮಕ್ಳ ಜೊತೆ ಮಲಗ್ತೀರಾ, ತಪ್ಪು. ಈ ಹುಚ್ಚ ವೆಂಕಟ್ ನಾನು ಮದುವೆ ಆದರೂ ಕುಡಿತಾನೆ, ವಾರಕ್ಕೆ ಒಂದು ಸರಿ ಓಪನ್ ಆಗಿ ಹೇಳ್ತೀನಿ. ಅಥವಾ ತಲೆ ಕೆಟ್ಟರೆ ಬಟ್ ಕೆಳಗಡೆ ಮಲಗ್ತಾನೆ. ನೆಲದ ಮೇಲೆ ಹೆಂಡತಿಯವ್ರ ಮೇಲೆ ಮಲಗಬೇಕು. ಅಕಸ್ಮಾತ್ ನಾನು ಮೇಲೆ ಮಲಗಬೇಕು ಅಂದರೆ ಮತ್ತೆ ಸ್ನಾನ ಮಾಡ್ತಾನೆ, ಅಲ್ಲೂ ಉಚ್ತಾನೆ, ಪರ್ಫ್ಯೂಮ್ ಹಾಕೊತಾನೆ, ಡ್ಯೂ ಹಾಕೊತಾನೆ, ಮೇಲೆ ಮಲಗ್ತಾನೆ. ಹುಚ್ಚ ವೆಂಕಟ್ ಅವರೇ,
ತಮಗೆ ಭಯನಾ ಹುಡುಗಿಯರು ಎಲ್ಲಿನ ಕುಡಿತೀನೋ ಅಂತ ದೂರ ಹೋಗ್ಬಿಡ್ತಾರೋ ಅಂತ? ಖಂಡಿತ ಅಲ್ಲ, ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ ಇದು, ಎಲ್ಲರಿಗೂ ಗೊತ್ತು. ಆದ್ರೆ ಇದು ಮೆಸೇಜ್ ಕೊಟ್ಟಿದ್ದು ನಾನು, ಜನರಿಗೆ ಕೊಟ್ಟಿದ್ದು. ಯಾಕಂದ್ರೆ ಎಲ್ಲರೂ ಅಂತಾರೆ, ಬಹಳಷ್ಟು ಜನ, ಈಗ ಉದಾಹರಣೆಗೆ ಹೇಳ್ತೀನಿ, ಹುಡುಗಿಯರ ಮೈಂಡ್ ಸೆಟ್ ಹೇಳ್ತೀನಿ, ನಿಮ್ಗಿಂತ ಜಾಸ್ತಿ ನನ್ಗೆ ಗೊತ್ತೆ, ನಾನು ಹುಡುಗಿ ಅಲ್ವಾ. ಹುಡುಗಿಯರ ಮೈಂಡ್ ಸೆಟ್ ಏನು ಅಂತಂದ್ರೆ, ನಿಮ್ಮನ್ನ ನೋಡಿ ಬಹಳಷ್ಟು ಜನ ಇಷ್ಟಪಡ್ತಾರೆ. ನೀವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕುತ್ಕೊಂಡಾಗ ಎಲ್ಲರೂ ಫೋನ್ ಮಾಡಿ ಹೇಳಿದ್ರು, ನಾನು ನಿಮ್ಮನ್ನ ಮದುವೆ ಆಗ್ಬೇಕು, ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ, ಹೌದಾ ಅಲ್ವಾ? ಆದ್ರೆ ಅವ್ರಿಗೆ ಒಂದೇ ಒಂದು ವರಿ ಇರುತ್ತೆ, ಏನಂತಂದ್ರೆ ಇವ್ರು ಕುಡಿತಾರಲ್ಲ, ದಿನ ಕುಡಿತಾರ ಅಥವಾ ಕುಡ್ಕೊಂಡ್ ಬಂದ್ರೆ ಹೆಂಗಿರ್ತಾರೆ ಏನು ಅಂತ. ಅದನ್ನ ನೀವು ಓಪನ್ ಆಗಿ ಹೇಳಿದ್ದು ಒಳ್ಳೇದಾಯ್ತು. ಅಂದ್ರೆ ಬಿಡ್ತೀರಾ? ಬಿಡಕ್ ಸಾಧ್ಯ ಇಲ್ಲ. ಅಲ್ಲ, ಸ್ಟೆಪ್ ಬೈ ಸ್ಟೆಪ್, ಸ್ವಲ್ಪ 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 ಸ್ವಲ್ಪ. ಇಲ್ಲ, ಆಗಲ್ಲ ಸಿಸ್ಟರ್. ಯಾಕಂದ್ರೆ ಹುಚ್ಚ ವೆಂಕಟ್ ತುಂಬಾ ನೋವು ಅನುಭವಿಸ್ತಾ, ಬಟ್ ಆ ನೋವು ಮರೆಯಕ್ಕೆ ಸಿಕ್ಕಿದ ಅದು ಒಂದೇ ಮದ್ದು ನನಗೆ. ಯಾರು ಕುಡಿಬೇಡಿ, ಯಾರು ಕುಡಿಬೇಡಿ. ಇಟ್ ಇಸ್ ಇಂಜೂರ್ಸ್ ಹೆಲ್ತ್, ಫ್ಯಾಮಿಲಿ, ಹಾರ್ಟ್, ಎವ್ರಿಥಿಂಗು. ನನಗೆ ನಿದ್ದೆ ಮಾಡಿ ನಾನು ಎಷ್ಟು ವರ್ಷ ನಾನು ಎಷ್ಟು ಅವರ್ ನಿದ್ದೆ ಮಾಡ್ತೀನಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತಮ್ಗೆ ಇದೊಂದು ಮಾತು ಹೇಳ್ಬಿಡ್ತೀನಿ. ಇಲ್ಲ, ನೀವು ನೋಡಿ, ನಿಮ್ಮನ್ನ ಫಾಲೋ ಮಾಡೋ ಜನ ಬಹಳ ಇದ್ದಾರೆ, ಇಡೀ ವರ್ಲ್ಡ್ ಅಲ್ಲಿ ಇದ್ದಾರೆ, ತಾವೇ ಹೇಳ್ಕೊಳ್ಳೋ ಹಾಗೆ. ನಾವು ನೋಡಿದೀವಿ ಯೂಟ್ಯೂಬ್ ಅಲ್ಲೆಲ್ಲ ನಿಮ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ನಿಮ್ಮನ್ನ ಫಾಲೋ ಮಾಡೋ ಜನ ನೀವು ಹೇಗಿದ್ದೀರೋ ಹಾಗೆ ಮಾಡ್ತಾರೆ. ತಾವು ಹಾಕೊಂಡಿರೋ ಬ್ಲೂ ಶರ್ಟೇ ಅವರು ಹಾಕೊಳ್ತಾರೆ, ತಾವು ಮಾಡ್ಕೊಂಡ್ರು ಗುಂಗುರ್ ಸ್ಟೈಲ್, ಹೇರ್ ಸ್ಟೈಲ್ ಅವರೇ ಮಾಡ್ತಾರೆ. ಓಕೆ, ನಿಮ್ ನ್ಯಾಚುರಲ್, ಅವ್ರು ಆರ್ಟಿಫಿಷಿಯಲ್ ಮಾಡ್ಸ್ಕೊತಾರೆ. ಗಡ್ಡನು ಹಂಗೆ ಬೆಳೆಸ್ತಾರೆ. ನೀವ್ ಹೆಂಗೆ ಕೈಯೆಲ್ಲ ಕುಲ್ಕ್ಸೋದು, ಭುಜ ಎಲ್ಲ ಅಳ್ಳಾಡ್ಸೋದು, ಕಣ್ಣೆಲ್ಲ ಕೆಂಪ್ ಮಾಡೋದು, ತಮ್ಮ ಡೈಲಾಗ್ಗಳು ಎಲ್ಲ ಹಂಗೆ ಹೊಡಿತಾರೆ. ಅವ್ರ ಜೀವನ ಶೈಲಿನೂ ನಿಮ್ಮಂಗೆ ಮಾಡೋದಕ್ಕೆ ಹೋಗ್ತಾರೆ. ಅವರು ನಮ್ಮ ಅಣ್ಣನೇ ಕುಡಿತಾರೆ, ನಾವು ಕುಡಿಯೋಣ ಅಂತ ನಿಂತ್ಬಿಟ್ರೆ ಏನು ಮಾಡ್ತೀರಾ? ತಪ್ಪು ಕಂಡ್ರು ಕುಡಿಬೇಡ್ರು. ನಾನು ಒಂದು ಹೇಳ್ತೀನಿ ಕೇಳಿ, ನಾನು ತಪ್ಪು ಮಾಡ್ತಿಲ್ಲ ಅಂತಲ್ಲ. ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಹಾರ್ಟ್, ಫ್ಯಾಮಿಲಿ, ಅರ್ಥ ಆಯ್ತಾ? ಬಟ್ ನಾನು ಕರೆಕ್ಟ್ ಅಂತ ಹೇಳ್ತಿಲ್ಲ ಇದನ್ನು. ನಾನು ಅದು ಒಳ್ಳೇದಿದೆ ತಗೊಳ್ಳಿ, ನನ್ನ ಸ್ಟೈಲ್ ಫಾಲೋ ಮಾಡಬೇಡಿ. ಇದು ಹೇಳ್ತೀನಿ ಕೇಳಿ. ನನಗಿರೋ ಟೆನ್ಷನ್ಸು, ನನಗಿರೋ ವರ್ಕ್ ಲೋಡು ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಏನೇನೋ ಆಗಿದೆ ಕಣೋ, ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ಹುಚ್ಚ ವೆಂಕಟ್ಟು 2015 ಇವಾಗಲ್ವಾ, 2015 ಏನೋ ಒಂದು ಸೂಪರ್ ಸ್ಟಾರ್ ಅದು ಇದು ಅಂತೆಲ್ಲ ಹೇಳ್ತಾನೆ. 2001 ನಾನು ಮನೆ ಬಿಟ್ಟು ಬಂದಿದ್ದೆ ರಾತ್ರಿ. ಯಾಕೆ ನಿಮ್ಮ ಅಪ್ಪ ಅಮ್ಮ ಹೊರಗೆ ಹಾಕ್ಬಿಟ್ರ? ಹೊರಗಡೆ ಅವ್ರು ಹಾಕಿಲ್ಲ ಪಾಪ ನನಗೆ. ಹೌದಮ್ಮ, ಅದಕ್ಕೆ ನನಗೆ ನೋವು ಇವತ್ತು ಹೇಳ್ತೀನಿ ಸಿಸ್ಟರ್. ನಾನು 2001 ಆಚೆ ಬಂದು ಕಾವೇರಿ ಎಂಪೋರಂ ಇದೆ ಅಲ್ವಾ, ಬ್ರಿಗೇಡ್ ರೋಡ್, MG ರೋಡಲ್ಲಿ, ಅಲ್ಲಿ 50 ರೂಪಾಯಿ ಇಟ್ಕೊಂಡು ಆಚೆ ಬಂದು ಕೆಳಗಡೆ ಕೂತ್ಕೊಂಡು ಟೀ ಕುಡ್ದವನು ನಾನು. 11 ವರ್ಷ 12 ವರ್ಷ ಏನೋ. ಮತ್ತೆ ಅದಾದ್ಮೇಲೆ ತೊಂದರೆ ಕೊಟ್ಟಿದ್ದೀರಾ ನಿಮ್ಮ ಅಪ್ಪ ಅಮ್ಮನಿಗೆ? ತುಂಬಾ ತೊಂದರೆ ಕೊಟ್ಟೆ ಅನ್ನೋದಕ್ಕಿಂತ ಇಲ್ಲ ತಪ್ಪು ಒಂದ್ ಹೇಳ್ತೀನಿ ಕೇಳಿ. ನಮ್ಮ ಅಪ್ಪ ಅಮ್ಮಗೆ ನಾನು ಒಳ್ಳೆ ಮಗ ಅಲ್ಲ, ನಾನೇ ಹೇಳ್ಬಿಡ್ತೀನಿ. ನಿಮ್ ಬಗ್ಗೆ ಏನ್ ಕನ್ಸಿತ್ತೋ ಅದನ್ನ ನನ್ಸ್ ಮಾಡಕ್ ಆಗಿಲ್ಲ. ಹೌದು, ನನಗೆ ಸಿನಿಮಾ ಅಂದ್ರೆ ಉಸುರು ಮೊದ್ಲಿಂದ. ಸಿನಿಮಾ ರಂಗಂದ್ರೆ ಮೊದ್ಲಿಂದ ಹುಚ್ಚು ನನಗೆ. ನಾನು 9ನೇ ಕ್ಲಾಸಲ್ಲೇ ರೋಟ್ ಅ ಸ್ಕಿಟ್. ಐ ವಾಸ್ ಅ ರೈಟರ್, ಡೈರೆಕ್ಟರ್ ಅಂಡ್ ಆರ್ಟಿಸ್ಟ್ ಫಾರ್ ದಟ್. ನಮ್ಮ ನಂದಕುಮಾರ್ ಸರ್ ಅಂತ ಒಬ್ಬರು ಇದ್ರು. ಸೊ ಈ ವಾಸ್ ಅ ವೆರಿ ಗುಡ್. ಅಂದ್ರೆ ಯಾವಾಗ ಗೌಡ ನೀನು ಬರೀ ಮಾತು ನೀನು, ಯಾಕಂದ್ರೆ ನನ್ನ ಮೊದ್ಲಿಂದ ನನ್ನ ಮಾತಾಡೋ ಸ್ಟೈಲು ಇದೆ. ಸೊ ನಾಳೆ ಟ್ಯಾಲೆಂಟ್ಸ್ ಕಣ. ನಮ್ಮ ಕ್ಲಾಸ್ ಅಂದರೆ ಅವರು ನಮ್ಗೆ ಹೆಡ್ ಸೆಕ್ಷನ್ಗೆ 9th B ವೇರ್ ಆಲ್ ಅಫಿಷಿಯಲ್ ಪೀಪಲ್ಸ್ ಟು ಸ್ಪೀಕ್ ಓನ್ಲಿ ಇಂಗ್ಲೀಷ್. ಕನ್ನಡ ಗೊತ್ತಿದ್ರು, ಮನೆಯಲ್ಲಿ ಕನ್ನಡ ಅವ್ರು ಆಗಿದ್ರು, ಕ್ಲಾಸಲ್ಲೆಲ್ಲ ಬರೀ ಅಫಿಷಿಯಲ್ಸ್. ನೀವು ಈಗ ಕಾವೇರಿ ಅಂತ ಕನ್ನಡದ ಬಗ್ಗೆ ಎಷ್ಟೊಂದು ಹೆಮ್ಮೆ ಇಟ್ಕೊಂಡಿದ್ದೀರಿ, ಅವಾಗ ಓನ್ಲಿ ಇಂಗ್ಲಿಷ್ ಸ್ಪೀಕಿಂಗ್ ಅಂದ್ರೆ ನಿಮ್ಗೆ ಬೇಜಾರಾಗ್ತಿದ್ದ? ನನ್ನ ಮಗನ ಸಾಕು, ನನ್ನ ಮಗ ವಾಣಿಸ್ತೀನಿ ನಿನಗೆ, ಮಗನ ನಿನ್ಗೆ ಕನ್ನಡಿಗರು ಏನಂತ ಹೇಳಿಲ್ವಾ? ಅದೆಲ್ಲ ಹೇಳ್ತೀನಿ. ಆ ಥರ ಇದ್ದವನು ನಾನು ಅಂತೆಲ್ಲ ಇವಾಗೂ ಇರೋನೆ. ಸೊ ಹಂಗಿದಾಗ ಅವ್ರು ಬಂದು ಹೇಳೋದು ನನಗೆ, ನಮ್ಮ ಸೆಕ್ಷನ್ ಬರೀ ವರ್ಸ್ಟ್ ಪೀಪಲ್ ಆದವರು, ಬರೀ ಗೂಂಡಾಗಳು, ಲೋಫರ್ಗಳು, ಈ ಥರ ಇರೋರು, ಅದನ್ನು ನೀವು ಹೋಗಿಸ್ಬೇಕು. ಟ್ಯಾಲೆಂಟ್ಸ್ ಬೆಳಿಗ್ಗೆ ಏನಾದರೂ ಒಂದು ಸ್ಕಿಟ್ ಮಾಡ್ಬಿಟ್ಟು ನನಗೆ ಬರೋಕೆ ಮಧ್ಯಾಹ್ನ ಹೇಳಿದ್ರು. ಹೇಳಿದ್ರು ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ತೀನಿ. ಒಂದು ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ. ಓಕೆ, ಒಂದು ಬ್ರೇಕ್ ತಗೊಳ್ತೀವಿ ವೀಕ್ಷಕರೇ. ಹಾಗಾದ್ರೆ ಲಿಮಿಟೆಡ್ ಟೈಮ್ ಅಲ್ಲಿ ಅದು ಹೆಂಗ್ ಸ್ಕಿಟ್ ಬರೆದ್ರು, ಏನ್ ಮಾಡಿದ್ರು, ಈ ಸಿನಿಮಾ ಹುಚ್ಚಿ ಯಾವಾಗ ಬೆಳೀತು, ಮುಂದೆ ಏನ್ ಮಾಡಿದ್ರು, ಬಹಳಷ್ಟು ಕುತೂಹಲ ಇದೆ ಹುಚ್ಚ ವೆಂಕಟ್ ಅವರಲ್ಲಿ. ಎಸ್ ಹುಚ್ಚ ವೆಂಕಟ್ ಸರ್, ನಿಮ್ಗೆ ಯಾಕಿಷ್ಟು ಕೋಪ? ನಿಮ್ಗೆ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.
ಎಸ್ ವೀಕ್ಷಕರೇ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಹುಚ್ಚ ವೆಂಕಟ್ ಅವರು ಮಾತನಾಡ್ತಾ ಇದ್ದಾರೆ. ಈ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಡೈರೆಕ್ಟರ್ ರಿಷಿ ಹುಚ್ಚ ವೆಂಕಟ್ ಅವರ ವಿರುದ್ಧ ಗರಂ ಆಗಿದ್ದಾರೆ ಎನ್ನುವಂಥದ್ದು. ವೆಂಕಟ್ ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಮತ್ತು ಅವರು ಬಳಸ್ತಾ ಇರುವಂತಹ ಪದ ಬಳಕೆ ಏನಿದೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಹುಚ್ಚ ವೆಂಕಟ್ ಅವ್ರನ್ನ ಪ್ರೀತಿಸ್ತಾರೆ ಮತ್ತು ಅವರ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು, ನಿಜಕ್ಕೂ ಕೂಡ ಹುಚ್ಚ ವೆಂಕಟ್ ಅವರು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಪದಗಳ ಬಳಕೆಯನ್ನ ಮಾಡ್ತಾ ಇದ್ದಾರಾ ಅಥವಾ ಇದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್? ಏನೇ ಆಗ್ಲಿ, ರಿಷಿ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ನಮ್ಮ ವೆಂಕಟ್ ಅವರು ಏನ್ ಹೇಳ್ತಾರೆ? ಏನೋ ನಿಮ್ ಬಾಲ್ಯದಿಂದ ಇಲ್ಲಿಯವರೆಗೆ ಏನೇನಾಗಿದೆ ಸೊ ಹುಚ್ಚ ವೆಂಕಟ್ ಸರ್, ನಿಮ್ ಬಾಲ್ಯದಿಂದ ಇಲ್ಲಿವರೆಗೆ ಏನೇನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ನಾನಂದ್ರೆ ಯಾರು ರಿಷಿ ಅಂತೆ ಡೈರೆಕ್ಟರ್ ಅಂತೆ ಡೈರೆಕ್ಟರ್ ರಿಷಿ ಯಾವ ಪಿಕ್ಚರ್ ಮಾಡೋನ ನನಗೆ ನೆನಪಿರೋ ಹಾಗೆ ನಾನು ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದು ಮೋಸ್ಟ್ಲಿ ಕೊಟ್ಲಲಪ್ಪೋ ಕೈ ಡೈರೆಕ್ಟರ್ ಅನ್ಸುತ್ತೆ. ಕೊಟ್ಲಲಪ್ಪೋ ಕೈ ನಿನ್ನ ಲೈಫ್ ಹಿಸ್ಟ್ರಿ ಏನು? ನಾನು ಒಂದು ಹೇಳ್ತೀನಿ ಎಲ್ರಿಗೂ, ಇಡೀ ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ ನೋಡ್ತಿರ್ತದೆ ಇದು. 2 ಭಾಷೆಯಲ್ಲಿ ಹೇಳ್ತೀನಿ ಕೇಳು. ನೋಡಿ ಎಲ್ಲ ಕನ್ನಡಿಗರು ಇನ್ಕ್ಲೂಡಿಂಗ್ ಆಲ್ ದಿ ಎಲ್ಲರೂ ಹೇಳ್ತಾ ಇದ್ದೀನಿ. ನಾನು ಈ ಪದಗಳು ನಾನು ಮೀಡಿಯಾ ಮುಂದೆ ಉಪಯೋಗಿಸೋದು ತಪ್ಪು ಇನ್ಮೇಲೆ ಉಪಯೋಗಿಸಲ್ಲ. ಓಕೆ, ಸಾರಿ. ಐ ನಾಟ್ ಯೂಸ್ ದಿಸ್ ವರ್ಡ್ಸ್, ಸಾರಿ. 2ನೇ ಪಾಯಿಂಟು, ಪೊಲೀಸವ್ರಿಗೆ ಹೇಳ್ತಾ ಇದ್ದೀನಿ ನಾನು ಸಾರಿ, ಆಯಿತಾ? ಇದು ನಾನು ಉಪಯೋಗಿಸ್ಕೊರು ತಪ್ಪು, ಎಸ್, ಆಯಿತಾ? ಆಮೇಲೆ ನಾನು ಹೆಣ್ಮಗು ಬಗ್ಗೆ ಅಂದಾಗೂ ನೆನ್ನೆ ಒಂದು ಮಾತಂದೆ ಒಂದು ಚಾನಲಲ್ಲಿ, ನಾನು ಸಾಯಿಸ್ತೀನಿ ಯಾರು ಹೆಣ್ಮಗು ಜೀವನ ಅತ್ಯಾಚಾರ ಮಾಡೋರು ಅವ್ರನ್ನ ನಾನು ಸಾಯಿಸ್ತೀನಿ, ಕಾನೂನು ಪ್ರಕಾರ ನೀವು ನಂಗೆ ಶಿಕ್ಷೆ ಕೊಡಿ. ಬಟ್ ಅದ್ರಲ್ಲಿ ಒಂದು ರಿಕ್ವೆಸ್ಟ್ ನಾನು ಕೇಳೋದು, ನಾನು 9 ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡಬೇಕು, ಜೈಲಲ್ಲಿ ಕೆಲಸ ಕೊಡಬೇಕು, ಆಯಿತಾ? ಆ ಪೇಮೆಂಟ್ ನಮ್ಮ ತಂದೆಗೆ ಅರ್ಧ ದುಡ್ಡು ಕೊಡಬೇಕು, ಮಂತ್ಲಿ ಪೇಮೆಂಟ್ ಕೊಡಬೇಕು. ನೀವು ಜೈಲಲ್ಲಿ ಹೋಗ್ದಾಗ ಫಸ್ಟು ಕೊಡೋಲ್ಲ, ಅವರು ಕೆಲಸ ಮಾಡಿಸ್ಕೊಂಡು ಬಿಟ್ಟು ಹೋಗೋ ಕೊಡ್ತಾರೆ, ಅದಲ್ಲ, ಆಯಿತಾ? ಸೊ ಇದು ಆಯಿತಾ, ಇದನ್ನು ನಾನು ಒಪ್ಕೊಂತೀನಿ. ಒಂದು ನಿಮಿಷ ಮಾತಾಡ್ತೀನಿ ಸಿಸ್ಟರ್, ಇದು ನಾನು ಹೇಳ್ತೀನಿ. ಇವಾಗ ನೀನು ಹಿಸ್ಟ್ರಿ ತೆಗಿತಾರೆ ನಮ್ಮ ಹುಡುಗರು, ಆಯಿತಾ? ಹುಚ್ಚ ವೆಂಕಟ್ ಸೇನೆ ಹುಡುಗರು. ನಾನು ಯಾವ ಹೆಣ್ಮಕ್ಳಿಗೂ ಕೆಟ್ಟ ಕೆಲಸಗಳು ಮಾಡಿಲ್ಲ ಕಣ. ನನ್ನ ಮಗಂದಂಥ ಪದ ಉಪಯೋಗಿಸ್ಬೋದಾ? ಅದು ತಪ್ಪಾಗುತ್ತಲ್ವ? ಏನೋ ಮಾಡಿ ಅತ್ಲಾಗೆ ನೋಡೋಣ. ನಿನ್ನ ಇತಿಹಾಸ ತೆಗೆದ್ರೆ ಕತ್ತರಿಸಾಕ್ಬಿಡ್ತಾರೆ ಕಣ ನಮ್ಮ ಹುಡುಗರು. ಇವತ್ತು ನೋಡೋ ಕೌಂಟ್ ಯುವರ್ ಡೇಸ್ ಕಣ. ಹೆಣ್ಣು ಮಕ್ಳ ಜೀವನ ಹೆಂಗೆ ಹಾಳು ಮಾಡಿದ್ದೆ ಗೊತ್ತಾನೋ ನೀನು? ನನ್ನ ಮಗನಿಗೆ ಅದೇನೋ ಯಾವ್ದು ಪಿಕ್ಚರಮ್ಮ ನೀವು ಏನೋ ಕೊಟ್ಲಲ್ಲಪ್ಪ ಕೈ. ನೀನೇನು ಮಾಡಿದೆ? ಆಮೇಲೆ ಯಾರೋ ಇನ್ನೊಂದು ಹುಡುಗಿ ಮೈತ್ರಿ ಗೌಡ ಅಂತ ಯಾವುದೋ ಒಂದು ವಿಷಯ, ಕರೆಕ್ಟ್. ಅವಾಗ ತಿರ್ಗಾ ಪಬ್ಲಿಸಿಟಿ. ಸಿನಿಮಾ ಮಾಡ್ತಿದ್ಯಾ, ಪಬ್ಲಿಸಿಟಿ ತೊಗೊತಿದ್ಯಾ? ನಾನು ಪಬ್ಲಿಸಿಟಿ ತೊಗೊತಿದ್ದೀನಿ ಒಳ್ಳೆ ವಿಷಯ ಹೇಳೋಕ್ಕೆ, ದುಡ್ಡು ಮಾಡ್ಕೊಳಕ್ಕಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಾನೋ? ಕಣ್ಣೋಡೋ ಧೈರ್ಯ ಇದ್ದಾನೋ? ಎದುರುಗಡೆ ಬಾರೋ, ಇಷ್ಟು ಸಾಕು ಅನಿಸುತ್ತೆ ಅವನಿಗೆ ಪಬ್ಲಿಸಿಟಿ. ಯಾಕೆ ಅಲ್ವಾ? ಟಾಪಿಕ್ ಚೇಂಜ್. ನಾನು ಯಾವುದೋ ಸ್ಕಿಟ್ ಮಾಡ್ನಲ್ಲ ಸಿಸ್ಟರ್, ಅದ್ರ ಬಗ್ಗೆ ಮಾತಾಡೋಣ. ನೀವು ಏನು ಕಲಾವಿದ್ರು ಕಣ್ರಿ ನೀವು. ಇದ್ದದ್ದು ಹೆಂಗಿದ್ದೀರಾ ಈಗ ಪಟ್ಟಂತ ಇನ್ನು ಅದೇ ಮೂಡಲ್ಲಿ ನೀವು ಬೈತಾ ಇದ್ರಲ್ಲ, ಅದೇ ಮೂಡಲ್ಲಿ ಇದ್ದೀನಿ, ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಡ್ದು, ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ. ಪೊಲೀಸರು ಇವಾಗ ಏನು ಮಾಡ್ತಾರೆ ಗೊತ್ತಾ? ಅವ್ರಿಗೆ ಪೊಲೀಸವರೇ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ನಂದು ಬಗ್ಗೆ. ಸರಿ, ಏನೋ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಅದೇನು ನೋಡೋಣ.
ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಚ್ಚ ವೆಂಕಟ್ ಅವರು ಹೇಳ್ತಾ ಇದ್ದಾರೆ, ನಿರ್ದೇಶಕ ರಿಷಿ ಅವರಿಗೆ ಅವಾಗ ಪಬ್ಲಿಸಿಟಿ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಬೀಳುತ್ತೆ. ಹೀಗಾಗಿ ಈ ಹಿಂದೆ ಕೊಟ್ಲಲ್ಲಪ್ಪೋ ಕೈ ವಿಚಾರದಲ್ಲೂ ಕೂಡ ಬಹಳಷ್ಟು ಪಬ್ಲಿಸಿಟಿ ತಗೊಂಡಿದ್ರು. ತದನಂತರ ಮೈತ್ರಿಯೇಗೌಡ ಅವರ ವಿಚಾರದಲ್ಲೂ ಕೂಡ ಪಬ್ಲಿಸಿಟಿ ಸ್ಟಂಟ್ ಅನ್ನ ಪ್ಲೇ ಮಾಡಿದ್ರು. ಈಗ ವೆಂಕಟ್ ಅವರ ಮಾತುಗಳನ್ನ ಮುಂದೆ ಇಟ್ಕೊಂಡು ಪಬ್ಲಿಸಿಟಿಗೆ ಹೊಂಚು ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹುಚ್ಚ ವೆಂಕಟ್ ಮೇಲೆ ಒಂದು ಪೊಲೀಸ್ ಕೇಸನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಅವರು ಬಳಸುವಂತಹ ಪದಗಳು ಮಕ್ಕಳ ಮೇಲೆ ತೀವ್ರವಾದಂತಹ ಪರಿಣಾಮ ಬೀರುತ್ತೆ ಅಂತ. ಹಾಗೆ ನೋಡಿದ್ರೆ ಬಹಳಷ್ಟು ವಿಚಾರಗಳು ಮಕ್ಕಳ ಮೇಲೆ ಪೂರ್ಣ ಪರಿಣಾಮ ಬೀಳುತ್ತೆ. ಉದಾಹರಣೆಗೆ ನಾನು ಅದಕ್ಕೆ ಬರ್ತಾ ಇದ್ದೆ. ಹುಚ್ಚ ವೆಂಕಟ್ ಅವರು ಐಟಮ್ ಸಾಂಗ್ ಬ್ಯಾನ್ ಆಗ್ಬೇಕಂತ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಬಟ್ ಐಟಮ್ ಸಾಂಗ್ ಗಳು ಬ್ಯಾನ್ ಆಗ್ತಾ ಇಲ್ಲ. ಗೊತ್ತಿಲ್ಲ ಅದ್ರ ಬಗ್ಗೆ ಹುಚ್ಚ ವೆಂಕಟ ಸೇನೆ ಏನ್ ಮಾಡ್ತಾ ಇದೆಯೋ ಅದನ್ನ ಆಮೇಲೆ ತಿಳ್ಕೊಳ್ತೀನಿ ನಾನು. ಆದ್ರೆ ಇಂತಹ ಐಟಮ್ ಸಾಂಗ್ಗಳು ಅಥವಾ ಕೆಲವೊಂದು ಅಶ್ಲೀಲ ದೃಶ್ಯಗಳು ಈಗಲೂ ಕೂಡ ಪ್ರಸಾರ ಆಗುತ್ತೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ವಾ? ಇನ್ಫ್ಯಾಕ್ಟ್ ರಿಷಿ ಅವರು ಡೈರೆಕ್ಟ್ ಮಾಡಿರುವಂತಹ ಕೊಟ್ಲಲ್ಲಪ್ಪ ಕೈ ಚಿತ್ರದ ಸೀನ್ಗಳು ಕೂಡ ಮಕ್ಕಳ ಮೇಲೆ ಅಥವಾ ಮಕ್ಕಳು ಕುಳಿತುಕೊಂಡು ನೋಡುವಂತಹ ಚಿತ್ರನೋ ನನಗಂತೂ ಗೊತ್ತಿಲ್ಲ. ವೆಂಕಟ್ ಅವರೇ ಹೇಳ್ಬೇಕು. ತಮ್ಮ ಮೇಲೆ ಕೇಸ್ ಏನೋ ದಾಖಲು ಮಾಡಿದ್ದಾರೆ ಅಂತ ವೆಂಕಟ್ ಸರ್. ಮಾಡಿರ್ಲಿ, ಪೊಲೀಸರು ತಗೊಂಡಲ್ವಲ್ಲ, ಪೊಲೀಸ್ ತಗೊಂಡಿದಾರ, ಅದ್ ನಂಗೆ ಗೊತ್ತಿಲ್ಲ. ಅದಿನ್ನು ಕನ್ಫರ್ಮ್ ಆಗ್ಬೇಕು ಯಾವ ಸ್ಟೇಷನ್. ಹೌದು, ಇವಾಗ ನಾನು ಸಾರಿ ಕೇಳಾಯ್ತಲ್ಲ, ಆ ಪದಗಳು ನಾನು ಇಲ್ಲಿ ಉಪಯೋಗಿಸಲ್ಲ ಇನ್ಮೇಲೆ ಯಾವುದೇ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಮೀಡಿಯಾ ಪ್ರೆಸ್ ಅಲ್ಲಿ ಆಯ್ತಲ್ಲ, ಕೇಸ್ ಕ್ಲೋಸ್ ಅಲ್ವಾ? ಸಿಂಪಲ್ ಲಾಜಿಕ್. ಹೌದು. ಈಗ ನಾನು ಅದು ಪದ ಉಪಯೋಗಿಸಲ್ಲ, ಅವ್ರೇನೋ ಅದು ಪದಗಳು ನಾನು ಉಪಯೋಗಿಸ ಆಚೆ ಉಪಯೋಗಿಸ್ತೀನಿ, ಅದು ನನ್ನ ಫ್ರೀಡಮ್. ಅರ್ಥ ಆಯ್ತಾ? ಮೀಡಿಯಮ್ದ, ಯಾಕಂದ್ರೆ ನನಗೂ ಅರ್ಥ ಆಗುತ್ತೆ. ಮಕ್ಕಳು ಆ ಪದಗಳು ಕಲಿ ಕುಡ್ದು ಈ ತರ ಮಾತಾಡ್ಕೊಡ್ದು. ಎಸ್, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಇವಾಗ ನೋಡಿ, ಪೊಲೀಸವ್ರು ಕೇಸ್ ಫೈಲ್ ಮಾಡ್ಕೊಂಡಿರಲ್ಲ, ನನ್ಗೆ ಗೊತ್ತು ಪೊಲೀಸವ್ರು ಏನು ಅಂತ. ಅರ್ಥ ಆಯ್ತಾ? ಇದು ಕೆಲವರು ಪೊಲೀಸವರು ನನಗೂ ಮಧ್ಯದಲ್ಲಿ ತಂದಿಕ್ತವ್ರೆ, ಕೆಲವು ಪೊಲೀಸವ್ರು ಪ್ರವೋಕ್ ಮಾಡ್ತಾ ಇದಾರೆ. ಅದ ಇರ್ಲಿ, ಪರವಾಗಿಲ್ಲ. ಅರ್ಥ ಆಯ್ತಾ? ಏನೇ ಇದು ನನಗೂ ಪೊಲೀಸವ್ರು ಬಿಟ್ಟಿದ್ದು. ಇವ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಅವ್ನು ಬರ್ಡೇ ಸ್ವೀಟ್ ಕೊಡಕ್ಕೆ ಕೊಡ್ತು, ಯಾವುದೇ ಕಾರಣಕ್ಕೂ ಟಾರ್ಚರ್ ಅನುಭವಿಸಕ್ಕೆ ಹೋಗಿಲ್ಲ. ಯಾವ ಪೊಲೀಸು ನಂಗೆ ಟಾರ್ಚರ್ ಕೊಟ್ಟಿಲ್ಲ ಇದುವರೆಗೂ. ಅರ್ಥ ಆಯ್ತಾ? ನಾನು ನೀವು ಮಾಡಿರೋದು ಕಾನೂನು ಪ್ರಕಾರ ಯಾವ್ದಾವ್ದಿದೆ ಅವರು ಸಾಕ್ಷಿ ಗೀಕ್ಷಿ ಪ್ರತಿ ಒಂದು ಇರುತ್ತೆ ಅಲ್ವಾ? ಇವಾಗ ಅವ್ರು ಹೇಳಿರೋದು ಆ 3 ಪದ ಉಪಯೋಗಿಸ್ಕೊಂಡು ನಾನು 2 ಮುಂದೆ ಹೇಳ್ದೆ. ಆ 3 ಪದ ಮೀಡಿಯಾದಲ್ಲಿ ಪ್ರೆಸ್ ಅಲ್ಲಿ ಉಪಯೋಗಿಸಲ್ಲ. ಈಗ ಅವ್ರ ಬಗ್ಗೆ ನೀವು ಸಿಸ್ಟರ್ ತಗೊಂಡ್ರೆ ನೀವು ಕೆಟ್ಟವ್ರನ್ನ ಪಬ್ಲಿಸಿಟಿ ಕೊಟ್ಟಂಗಾಗುತ್ತೆ. ಬೇಡ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ನಾವೇನ್ ಮಾಡೋಣ. ಬೇಕಾದ್ರೆ ಅವನ ಬಗ್ಗೆ ಪೂರ್ತಿ ಡೀಟೇಲ್ ನೀವೇ ತೆಗಿಬಹುದು, ಅಥವಾ ಬೇರೆ ಚಾನಲ್ ಯಾರಾದ್ರೂ ತೆಗಿತಾರೆ, ಅದನ್ನ ಕೊಡ್ತಾರೆ, ಅದನ್ನ ಪ್ರಸಾರ ಮಾಡ್ಬೋದು ಅಂತಾರೆ, ಅದನ್ನು ಪ್ರಸಾರ ಮಾಡ್ಕೊಡ್ದು. ದಿಸ್ ಪೀಪಲ್ ಯಾಕೆ ಗೊತ್ತಾ, ಈ ತರ ವ್ಯಕ್ತಿಗಳಿಗೂ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋರು ಬಂದ್ಬಿಡ್ತಾರೆ. ಅವ್ನು ಕೆಟ್ಟದಾಗಾದ್ರೂ ಪಬ್ಲಿಸಿಟಿ ಅದ ಅಲ್ವಾ? ಇನ್ಮೇಲೆ ಬರೀ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡೋರು ಮಾತ್ರ ಪಬ್ಲಿಸಿಟಿಗೆ ಬರಲಿ, ಇದು ರಿಕ್ವೆಸ್ಟ್. ಅಲ್ಲ, ಪಬ್ಲಿಸಿಟಿ ಅಲ್ಲ. ಯಾಕಂದ್ರೆ ಏನಂತಂದ್ರೆ ಹುಚ್ಚ ವೆಂಕಟ್ ಅವರೇ, ತಮಗೆ ಬಹಳಷ್ಟು ಜನ ಫ್ಯಾನ್ಸ್ ಇದ್ದಾರೆ, ತಮಗೆ ಗೊತ್ತು. ಹುಚ್ಚ ವೆಂಕಟ್ ಸೇನೆಯನ್ನ ಹೊರತುಪಡಿಸಿ ಅದಕ್ಕೆ ಸದಸ್ಯರಾಗದೇ ಇರೋರು ಬಹಳಷ್ಟು ಜನ ಫ್ಯಾನ್ಸ್ ಇದ್ದಾರೆ ತಮಗೆ. ಅದನ್ನ ನಾವು ಕೂಡ ನೋಡಿದೀವಿ. ಅದೇನ್ ನೆಗೆಟಿವ್ ಪಬ್ಲಿಸಿಟಿನೋ ಪಾಸಿಟಿವ್ ಪಬ್ಲಿಸಿಟಿನೋ ಗೊತ್ತಿಲ್ಲ. ಪೀಪಲ್ ಲೈಕ್ ಯು ಅಷ್ಟೇ, ಜನ ನಿಮ್ಮನ್ನ ಇಷ್ಟಪಡ್ತಾರೆ ಅಷ್ಟೇ. ಹೀಗಾಗಿ ಹುಚ್ಚ ವೆಂಕಟ್ ಮೇಲೆ ಯಾರೋ ಒಬ್ರು ಕೇಸ್ ದಾಖಲು ಮಾಡ್ತಾರೆ, ಹುಚ್ಚ ವೆಂಕಟ್ ಮೇಲೆ ಯಾರಾದ್ರೂ ಒಬ್ರು ಮಾತನಾಡ್ತಾರೆ ಅಂತಂದಾಗ ತಾವು ಸುಮ್ನೆ ಇರಬಹುದು, ಆದ್ರೆ ತಮ್ಮ ಅಭಿಮಾನಿಗಳು ಸುಮ್ನೆ ಇರೋದಿಲ್ಲ. ಆಮೇಲೆ ನಾವು ಪಬ್ಲಿಕ್ ಟಿವಿ ಅವರು ನಿಮ್ಮನ್ನ ಕರ್ಸಿದೀವಿ. ಈಗ ಕರ್ಸಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರಂದ್ರೆ ನನ್ನ ಅಧಿಕಾರ ಅಥವಾ ನನ್ನ ಹಕ್ಕು ಏನಂದ್ರೆ ನಾನು ಅವ್ರ ಜೊತೆ ಮಾತಾಡ್ಲೇಬೇಕು. ಯಾಕೆ ಹಾಕಿದ್ದೀರಾ, ಏನು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಹಿಂದೆ ನಿಮಗೂ ಅವ್ರಿಗೂ ಯಾವ ರೀತಿಯಾದಂತಹ ನೆಂಟಿತ್ತು, ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು ಅಂತ ಕೇಳ್ಬೇಕು ತಾನೆ? ಕೇಳ್ಬೇಕಾ ಬೇಡವಾ ಹೇಳಿ? ನನ್ನ ಪ್ರಕಾರ ನಾನ್ ಕೇಳ್ತೀನಿ, ನೀವ್ ಕೇಳ್ಬೇಡಿ. ನಾನ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಅತಿಥಿ ಒಂದ್ ಮಾತು ನಾನು ನಿಮ್ಗೆ ಹೇಳ್ತೀನಿ, ಒಂದ್ ಮಾತು ಹೇಳ್ತೀನಿ. ಅವ್ನು ಬೇರೆ ಏನಾದ್ರು ಮಾತಾಡಂಗಿದ್ರೆ ಎದುರುಗಡೆ ಬರ್ಬೇಕು. ಇದೊಂದು ಯಾಕೆ ಗೊತ್ತಾ, ನೀವು ಫೋನಲ್ಲಿ ನೀವು ಏನ್ ಬೇಕೋ ಒಬ್ಬ ವ್ಯಕ್ತಿನಾಗ ಏನ್ ಬೇಕಾದ್ರೂ ಮಾತಾಡ್ಬೋದು. ಎಂಟರ್ಟೈನ್ ಮಾಡಲ್ಲ, ಎಂಟರ್ಟೈನ್ ಪ್ರಶ್ನೆ ಅಂತ ಅಲ್ಲ. ನೀವ್ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳಿ. ಅವನು ಏನೇ ಹೇಳಿದ್ರು ನೀವು ನಾಳೆ ಕರ್ಸ್ಬಿಟ್ಟು ಕೇಳಿ, ಪ್ರೂಫ್ ಪ್ರಕಾರ ಅವನು ಆಯ್ತಾ, ಅವ್ನು ಹೇಳಿದ್ರೆ 3 ಪದ ಅದನ್ನ ಮುಗ್ದೋಗಿದೆ. ಇವಾಗ ನಾನು ಅವ್ನ ಪರಿಚಯ ಅನ್ನೋದು ಯಾಕೆ ಬೇಕು? ಹೌದು, ನನ್ನ ಕಲೀಗ್ಸ್ ಏನಾದ್ರೂ ಸಾಧ್ಯ ಆದ್ರೆ ನನ್ಗೆ ಗೊತ್ತಿಲ್ಲ. ನಾನೀಗ ಸ್ಟುಡಿಯೋದಲ್ಲಿ ಇದ್ದೀನಿ, ನನ್ನ ಕಲೀಗ್ಸ್ ಸ್ಟುಡಿಯೋ ಹೊರಗಡೆ ಇದ್ದಾರೆ. ನಾನು ಅವ್ರನ್ನ ಲೈವ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ರಿಷಿ ಅನ್ಸುತ್ತೆ, ರಿಷಿ ಅವರು ಏನಾದ್ರೂ ನಮ್ಮ ಸ್ಟುಡಿಯೋಗೆ ಬರೋದಕ್ಕೆ ರೆಡಿ ಇದ್ದಾರಾ ಇಲ್ಲ ಅನ್ನೋದಾದ್ರೆ ನಾವು ಅವ್ರನ್ನ ಯಾವ ಸಂಪರ್ಕಕ್ಕೂ ತಗೊಳ್ಳೋದಿಲ್ಲ, ತಗೊಳ್ಳಲ್ಲ. ಅವ್ರು ರೆಡಿ ಇದ್ರೆ ಬೇಕಾದ್ರೆ ಮುಖಾಮುಖಿ ಕುತ್ಕೊಳ್ಳಿ, ಮಾತಾಡ್ಲಿ. ಉಳಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪುತ್ತೂರು ತಾಲೂಕಿನ ಈಶ್ವರಮಂಗಲದ
ಸ್ವಗೃಹದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಸಂಪ್ಯ ಪೊಲೀಸರು ವಿನೋದ್ ಆಳ್ವಾನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ.